म्हणजे पूर्ण, नी म्हणजे पूर्ण, मा म्हणजे चंद्र. नी मा म्हणजे पूर्ण, मा म्हणजे चंद्र. पूर्ण ಚಂದ್ರ ಯಾವಾಗ ಆಗ್ತದೆ? ಪೌರ್ಣಿಮಾ. ಇವರು ಹೇಳ್ತೇವೆ, ವಿಠ್ಠಲ ಹೇಳ್ತೇವೆ ಪೌರ್ಣಿಮಾ. ಅಮಾವಾಸ್ಯೆ ಪೌರ್ಣಿಮಾ ದಿನ ಪೂರ್ತಿ ಚಂದ್ರ ಆಗ್ತದೆ. ಪೂರ್ತಿ ಚಂದ್ರ ಏನು ರೂಪ ಐತ್ರಿ ಆ ರೂಪ ಪೌರ್ಣಿಮಾ ದಿನ ನೋಡಾಕ ಬರ್ತದೆ. ಮತ್ತು ಅಮಾವಾಸ್ಯೆ ದಿನ ಪೌರ್ಣಿಮಾ ಚಂದ್ರ ಒಳಗೆ ಚಂದ್ರ ನೋಡಾಕ ಬರಂಗಿಲ್ಲ. ಪೂರ್ಣ ಚಂದ್ರ ಇದೆ. ಆ ಪೌರ್ಣಿಮೆ ದಿನ ಪೂರ್ಣ ಚಂದ್ರ ನೋಡಾಕ ಬರ್ತದೆ. ಆದರೆ ಸತ್ಸಂಗದಲ್ಲಿ ಮನುಷ್ಯ ಸ್ವರೂಪ ನೋಡಾಕ ಬರ್ತಾ ಇದೆ. ಮನುಷ್ಯ ಸ್ವರೂಪ ಯಾಕಂದ್ರ ಮಗಳು ಸ್ವರೂಪ ಜ್ಞಾನ ಪರಮಾರ್ಥ ಮಾರಕ ತನಗೆ ಭಕ್ತಿ ನಮಗೆ ನಾನು ಯಾನು ಇದು ವಿಚಾರ ಮಾಡಬೇಕು. ಅಯಾನೇಕೊಂಡ ವಿಚಾರ ಮನೆ ಜ್ಞಾನೇಶ್ವರ ಮಗಳು ಸ್ವರೂಪ ಜ್ಞಾನ. ಸ್ವರೂಪ ಜ್ಞಾನ ಆದ್ಮೇಲೆ ಆತ್ಮಜ್ಞಾನ. ಆತ್ಮಜ್ಞಾನ ಮುಂದೆ ಪರಮಜ್ಞಾನ. ಪರಮಜ್ಞಾನ ಪೈಲೆ ಸ್ವರೂಪ ಜ್ಞಾನ. ಸ್ವರೂಪ ಜ್ಞಾನ ಬೇಕಂದ್ರೆ ಈ ಸತ್ಸಂಗ ಮಾಡಬೇಕು. ಅವಾಗ ಮನುಷ್ಯದು ಕಾಯ ಜನ್ಮ ಯೋನಿಯ ಕೇಳಿ ಜ್ಞಾನ. ಮನುಷ್ಯ ಕರ್ತವ್ಯ ಏನು, ಮನುಷ್ಯದು ಕರ್ಮ ಏನು, ಮನುಷ್ಯದು ನಾನು ಎಲ್ಲಿಂದ ಬಂದಿವಿ, ಯಾಕೆ ಸಂಬಂಧ ಬಂದವಿ, ನಿಮ್ಮ ಜೀವನ ಸಾರ್ಥಕ ಬೇಕಂದ್ರೆ ಏನ್ ಮಾಡಬೇಕು, ಜೀವಾತ್ಮ ಮತ್ತು ಪರಮಾತ್ಮ ಏನ ಸಂಬಂಧ, ಬ್ರಹ್ಮಾನಂದ ಏನು, ಪ್ರೇಮಾನಂದ ಏನು, ಆತ್ಮಾನಂದ ಏನು, ಯಾವುದು ಆನಂದ ಶ್ರೇಷ್ಠ, ಈ ಬೇಕಂದ್ರ ಈ ಕೇಳ್ಬೇಕಂದ್ರ ಸತ್ಸಂಗೇನ ಪರಂಪ್ರಾಪ್ತ. ಅವಾಗ ಸತ್ಸಂಗ ಮಾಡಬೇಕು. ಎಲ್ಲ ಅಧ್ಯಾತ್ಮ ಜ್ಞಾನ ಇದೆ ಸತ್ಸಂಗದಲ್ಲಿ ಸಿಗ್ತಾರೆ, ಕೇಳಬೇಕು. ಇವತ್ತು ಈ ಗ್ರಾಮದಲ್ಲಿ ಅರ್ಜುನ್ಗೆ ಹೇಳ್ತಾರೆ, ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ನಿಷ ಮತ್ಪರಃ ಅನನ್ಯಯೋಧೇನ ಮಾಂ ಧ್ಯಾಯಂತು ಉಪಾಸತೆ. ಅರ್ಜುನ, ನಿರಂತರವಾಗಿ ನೀವು ಕರ್ಮ ಮಾಡಬೇಕು. ಈ ನಿರಂತರವಾಗಿ ಕರ್ಮ ಇಲ್ಲೇ ಕುಡಿಸಿ ಬರ್ತದೆ. ಇದು ನಿಮ್ಮೂರ್ದ ಭಾಗ್ಯ. ಅನನ್ಯ ಬೇಕು. ಅನನ್ಯದು ಸಾತತ್ಯ ಬೇಕು. ನಿರಂತರವಾಗಿ ಮಾಡಬೇಕು, ಅಖಂಡವಾಗಿ ಮಾಡಬೇಕು. ಖಂಡಿತ ಅಖಂಡವಾಗಿ ಸತತಂ ಚಿಂತೆಯಂತ ಮಾಮ್ಯತಂತ ಶ್ರದ್ಧಾವತಃ. ಸತತವಾಗಿ ಇಲ್ಲಿ ಅಖಂಡವಾಗಿ ಒಂದೂರು ತಿಂಗಳು ಇದು ಸತ್ಸಂಗ ನಡ್ತದೆ. ನಿಮ್ಮೂರದು ಭಾಗ್ಯ. ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ, ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾನೆ. ಮಲ್ಲಪ್ಪ ವಸ್ಕರ್ ಮಹಾರಾಜ್ಗೆ, ಪ್ರಕಾಶ ಮಹಾರಾಜ್ಗೆ, ಪಾಂಡುರಂಗೆ, ಜ್ಞಾನೇಶ್ವರ ಮಹಾರಾಜ್ಗೆ, ತುಕಾರಾಮ್ ಮಹಾರಾಜ್ಗೆ, ಏಕನಾಥ್ ಮಹಾರಾಜ್ಗೆ, ನಾಮದೇವರಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ವಿ. ಇಲ್ಲಿ ಒಂದು ತಿಂಗಳಿಗೆ ಸತ್ಸಂಗ ಮಾಡ್ತಾ ಇದ್ರೆ ಎಲ್ಲಿ ಟಿಪ್ ಮಾಡಬೇಕು, ಎಲ್ಲಿ ಸೂರ್ಯ ಚಂದ್ರ ಇದ್ರಿ ಅಲ್ಲಿ ಟಿಪ್ ಮಾಡಬೇಕು. ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿ ತಿಂಗಳು ಮಾಡ್ತಾರೆ. ಅವ್ರಿಗೆ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ಪಾಂಡು ಸಂಬಂಧಿಕರು ಎಲ್ಲ ಪುಡಿ ಮಾಡ್ತಾ ಇದೆ. ಒಬ್ಬರಿಗೆ ಮಾಡಕ್ ಬರಂಗಿಲ್ಲ. ಯಾವುದೋ ಕೆಲಸ ಒಬ್ಬರಿಗೆ ಮಾಡಕ್ ಬರಂಗಿಲ್ಲ. ಅವ್ರ ಜೋಡಿಗೆ ಎಲ್ಲ ಜೋಡಿಗೆ ಅವ್ರಿಗೆ ನಾನು ಧನ್ಯವಾದ ಕೊಡ್ತೀನಿ. ಅವ್ರಿಗೆ ಗುರು ಆಶೀರ್ವಾದ ಎಲ್ಲ ಪುಡಿ ಮಾಡ್ತಾ ಇದ್ದಾರೆ. ನಾವು ಮುಂದಿನ 100 ತರ ಹಂಗೆ ಮಾಡ್ತಾ ಇದೆ. ಮುಂದೆ ಹಂಗೆ ಮಾಡಬೇಕು. ಯಶಾಂ ಸತತಾನಂ ಭಜತ ಪ್ರೀತಿಪೂರ್ವಕ ಆದರೆ ಮಾಡಬೇಕು. ಪ್ರೇಮಪೂರ್ವಕ ನಿಷ್ಕಾಂಕ್ಷೆ ಮಾಡಬೇಕು. ದೇವರಿಗೆ ಯಾವ ಭಕ್ತಿ ಬೇಕು. ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ನಿಷ ಮತ್ಪರಃ ಅನನ್ಯಯೋಗೇನ ಮಾಂದಾಯಂತ ಉಪಾಸತೆ. ನಿಷ್ಠಾಮನಿಚ್ಚಲ ವಿಠ್ಠಲಿ ವಿಶ್ವಾಸ ಬಾಹುಳ್ಯ ವಾಸನೆ ಕಾಕ್ಷೆ. ನಿಷ್ಠಾವಂತ ಭಾವಭಕ್ತಾಚ ಸ್ವಧರ್ಮ ನಿರ್ಧಾರ ಹೇ ವರ್ಮ ಸುಕುನೆ. ನಿಷ್ಠಾಮನಿಚ್ಚಲ ವಿಠ್ಠಲಿ ವಿಶ್ವಾಸ ಬಾಹುಳ್ಯ ವಾಸ ಅನೇಕಾಚೆ. ನಿಷ್ಠಾಂ ಸೇವೆ ಮಾಡಬೇಕು. ಪ್ರತಿ ತಿಂಗಳಿಗೆ ಇಲ್ಲಿ ಮಾಡ್ತಾರೆ.
ಮಾಡ್ತಾರೆ ನಾವು ಪ್ರಾರ್ಥನೆ ಮಾಡಿದೆ ಹಂಗ ಅಲ್ಲಿಗೆ ಬಂದರು ಪ್ರತಿ ತಿಂಗಳ ಹಂಗೆ ಮಾಡಬೇಕು. ಎಲ್ಲರೂ ದೇವರಿಗೆ ಪ್ರಾರ್ಥನಾ ಮಾಡಿ ನಾವು ಕುಂಡಲಿ